ಹಾಯ್ ಫ್ರೆಂಡ್ಸ್, ನಾನು ಮೊದಲೇ ಹೇಳಕತ್ತೀನಿ ನೋಡ್ರಿ. ನಾನು ಮೊಟ್ಟೆ ತಿನ್ನಲ್ಲ ಅಂತೇಳಿ ಮೊಟ್ಟೆ ಬಗ್ಗೆ ನಾನು ಈಗ ಹೇಳ್ತಿದ್ದೀನಿ ಅಂತೇಳಿ ನೀವು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡ್ರಿ ಮೊಟ್ಟೆ ತಿನ್ನೋರೆಲ್ಲ. ಯಾಕಂದರೆ ನನ್ನ ಜೀವನದಾಗ ಮೊಟ್ಟೆಯ ಪಾತ್ರ ತುಂಬ ದೊಡ್ಡದಾಗಿದೆ. ಅದಕ್ಕೆ ನಾನು ಹೇಳಲೇಬೇಕು ಅಂದ್ಕೊಂಡೆ. ಈ ಮೊಟ್ಟೆ ನನ್ನ ಜೀವನದಲ್ಲಿ ಎಂತೆಂಥ ಪಾತ್ರ ವಹಿಸಿದೆ ಅಂತಂದರೆ, ಈ ಮೊಟ್ಟೆಯಿಂದ ನಾನು ಕಾಲು ಕೂಡ ಮುರ್ಕೊಂಡಿದ್ದೀನಿ, ಆಮೇಲೆ ವಾಂತಿ ಮಾಡ್ಕೊಂಡಿದ್ದೀನಿ, ತುಂಬ ತೊಂದರೆ ಅನುಭವಿಸಿದ್ದೀನಿ. ಫ್ರೆಂಡ್ಸ್, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಒಂದು ಹಳ್ಳಿಯಲ್ಲಿ. ಆಮೇಲೆ ನಮ್ಮ ಫ್ಯಾಮಿಲಿ ಪ್ಯೂರ್ ವೆಜಿಟೇರಿಯನ್ ಫ್ಯಾಮಿಲಿ. ನಮ್ಮೂರಲ್ಲಿ ಹೆಂಗಿದ್ರೆ ನಾವು ಹೆಂಗೆ ಬೆಳೆದಿವಿ ಅಂತಂದರೆ, ಎಲ್ಲಾದರೂ ಒಂದು ಹೊರಗಡೆ ಹೋಗ್ತಿದ್ವಿ ಅನ್ಕೊರಿ, ಊರಲ್ಲಿ ಸ್ವಲ್ಪ ಅವಾಗೆಲ್ಲ ಮೊಟ್ಟೆದ್ದು ಕಮ್ಮಿನೇ, ನಾವು ನೋಡೂ ಇಲ್ಲ. ಆಮೇಲೆ ಹೊರಗಡೆ ಎಲ್ಲಾದರೂ ಸಿಟಿ ಕಡೆ ಸಿಂಧನೂರು ಕಡೆ ಹೋಗ್ತಿದ್ವಿ ಅನ್ಕೊರಿ, ಅಲ್ಲೆಲ್ಲ ರೋಡಲ್ಲಿ ಮೊಟ್ಟೆ ಇರ್ತಿದ್ರು ಅಂದರೆ ಕಣ್ಣು ಮುಚ್ಕೊಂಡು ಹೋಗ್ತಿದ್ವಿ ಆ ಮೊಟ್ಟೆ ಮರಿ ಆಗೋವರೆಗೂ. ಮೊಟ್ಟೆ ಅಂತಲ್ಲ, ನಾನ್ ವೆಜ್ ಹಂಗೆಲ್ಲ ಹಾಕಿರ್ತಾರಲ್ಲ, ಅದೆಲ್ಲ ಮರಿ ಆಗೋವರೆಗೂ ಕಣ್ಣು ಮುಚ್ಕೊಂಡು ಹೋಗ್ತಿದ್ವಿ. ಆಮೇಲೆ ಇನ್ನೊಂದು ಏನು ಮಾಡ್ತಿದ್ವಿ ಅಂತಂದರೆ, ಬೈ ಮಿಸ್ಟೇಕ್ ಆ ಕಡೆ ನೋಡಿದ್ವಿ ಅಂತ ಅನ್ಕೋರೆ, ಅವಾಗ ಏನು ಮಾಡ್ತಿದ್ವಿ, ಅವ್ವ ಪಚ್ಚ ಅಂತೇಳಿ 2 ಕೈಗಳಿಗೆ ಹಿಂಗೆ ಕಟ್ ಮಾಡಿದ ಟೈಪ್ ಮಾಡ್ತಿದ್ವಿ. ಗೊತ್ತಿಲ್ಲ ಯಾಕೆ ಹಂಗೆ ಮಾಡ್ತಿದ್ವಿ ಅಂತ ಗೊತ್ತಿಲ್ಲ. ನಮ್ಮ ಊರಲ್ಲಿ ಎಲ್ಲರೂ ಹಂಗೆ ಮಾಡ್ತಾಯಿದ್ರು, ನಾವು ಹಾಗೆ ಮಾಡ್ತಿದ್ವಿ. ಅದು ಈಗ ನೆನಪಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸ್ಕೂಲ್ ಲೈಫೆಲ್ಲ ಅಲ್ಲೇ ಊರಲ್ಲಿ ಮುಗಿದಿದ್ರಿಂದ ನಮಗೆ ಅದು ಏನೂ ಗೊತ್ತಾಗಲಿಲ್ಲ. ಊರಲ್ಲೇ ಅದೇ ಥರ ಇದ್ವಿ, ದೊಡ್ಡವ್ರು ಹೇಳ್ದಂಗೆಲ್ಲ. ಆಮೇಲೆ ಕಾಲೇಜ್ ಲೆವೆಲ್ಗೆ ಹೋಯ್ತು. ಕಾಲೇಜು ನಮ್ಮೂರಿಂದ ಸಿಂಧನೂರಿಗೆ ಹೋಗ್ಬೇಕಿತ್ತು, 15 ಕಿಲೋಮೀಟ್ರ್ ಆಗ್ತಾಯಿತ್ತು. ಅದಕ್ಕೆ ನಮ್ಮ ಅಪ್ಪಾಜಿಯವ್ರು ಏನು ಹೇಳಿದ್ರು, ಹಾಸ್ಟೆಲ್ ಸೇರಿಸ್ಬಿಟ್ರು. ಫಸ್ಟ್ ಇಯರ್ ಏನೋ ಹೋಗೇ ನಡೆದೋಯ್ತು, ಸೆಕೆಂಡ್ ಇಯರಿಗೆ ಹಾಸ್ಟೆಲ್ ಸೇರಿಸಿದ್ರು. ಎಲ್ಲರೂ ಹಾಸ್ಟೆಲಲ್ಲಿದ್ದಾರೆ, ನೀನು ಯಾಕೆ ಊರಿಂದ ಅಡ್ಡಾಡ್ತೀಯ, ಬೇಡ, ಬಸ್ಸಿಗೆ ಅಡ್ಡಾಡೋದು ಚೆನ್ನಾಗಿರಲ್ಲ ಹೆಣ್ಮಕ್ಳು ಅಂತೆಲ್ಲ ಹೇಳಿ ನನಗೆ ಹಾಸ್ಟೆಲಿಗೆ ಹಾಕ್ಬಿಟ್ರು ಅಪ್ಪಾಜಿ. ಹಾಸ್ಟೆಲ್ ಏನೋ ಸೇರಿದೆ. ಆಮೇಲೆ ಅಲ್ಲಿ ಒಂದು ಏನು ವಿಷಯ ನಡೀತು ಅಂತಂದರೆ, ಹಾಸ್ಟೆಲಲ್ಲಿ ಊಟ ಎಲ್ಲ ಚೆನ್ನಾಗಿರ್ತಿತ್ತು. ಆಮೇಲೆ ವೀಕ್ಲಿ 1 ಟೈಮು ಮೊಟ್ಟೆ ಕೊಡ್ತಾಯಿದ್ರು. ನಮ್ಮ ಕಡೆ ಎಲ್ಲ ತತ್ತಿ ಅಂತೀವಿ, ನಾನು ತತ್ತಿ ಅಂತಲೇ ಹೇಳ್ತೀನಿ, ನೀವೆಲ್ಲ ಮೊಟ್ಟೆ ಅಂತೀರ ಅಂತ ಮೊಟ್ಟೆ ಅಂತಿದ್ದೀನಿ. ತತ್ತಿ ಕೊಡ್ತಾಯಿದ್ರು. ಆವಾಗ ಯಾವ ವಾರ, ಮಂಗಳವಾರ ಬುಧವಾರ ಇರಬೇಕು, ನನಗಷ್ಟು ನೆನಪಿಲ್ಲ. ಆವಾಗ ತತ್ತಿ ಕೊಡ್ತಿದ್ರಲ್ವ, ಆವತ್ತಿನ ದಿನ ನಾನು ಏನು ಮಾಡ್ತಿದ್ದೆ ಅಂತಂದರೆ, ಆ್ಯಕ್ಚುಲಿ ನೈಟ್ ಟೈಮ್ ಕೊಡ್ತಿದ್ರು ತತ್ತಿನ. ಅವಾಗ ಏನು ಮಾಡ್ತಿದ್ದೆ ಅಂತಂದರೆ, ಎಲ್ಲರೂ ಊಟಕ್ಕೆ ಹೋಗೋಕ್ಕೆ ಮುಂಚೆನೇ ನಾನು ಆಲ್ರೆಡಿ ಊಟಕ್ಕೆ ಹಾಕ್ಸ್ಕೊಂಡು ಕೆಳಗೆ ಬಂದುಬಿಡ್ತಿದ್ದೆ. ಮೇಲೆ ಫಸ್ಟ್ ಫ್ಲೋರಲ್ಲಿ ಊಟದ ಕೋಣೆ ಇತ್ತು, ಮುಂದೆಲ್ಲ ಚೆನ್ನಾಗಿರ್ತಿತ್ತು. ಎಲ್ಲರೂ ಊಟಕ್ಕೆ ಹೋಗ್ತಿದ್ರು. ನಾನು ಮತ್ತು ನಮ್ಮ ಫ್ರೆಂಡ್ ಇನ್ನೊಬ್ಳಿದ್ಲು, ಎಗ್ ತಿನ್ನಲಾರ್ದಾರಂದರೆ ನಾವು ಇಬ್ಬರೇ ಅಲ್ಲಿರೋರು. ಎಲ್ಲರೂ ತಿಂತಿದ್ರು ಆಲ್ಮೋಸ್ಟ್. ಆ್ಯಕ್ಚುಲಿ ಎಷ್ಟು ಜನ ಇದ್ವಿ ಅಂದರೆ, ನಾವು ಭಾಳ ಒಂದು 50-60 ಜನ ಇದ್ವಿ ಹುಡುಗಿಯರು. ಬೇರೆ ಬೇರೆ ಕಾಲೇಜ್ನವ್ರು ಕೂಡ ಇರ್ತಿದ್ರು. ಎಲ್ಲರೂ ಸೇರಿ ಒಂದು 50-60 ಜನ ಇದ್ವಿ ಅನ್ಕೊತೀವಿ, ಕ್ಲಾಸ್ ವೈಸ್ ಬೇರೆ ಇದ್ವಿ. ನಾನು ನನ್ನ ಫ್ರೆಂಡ್ ಗೀತಾ ಅಂತೇಳಿ ಇಬ್ಬರು ಕೆಳಗೆ ಬಂದುಬಿಡ್ತಿದ್ವಿ. ಆ ತತ್ತಿ ಕೊಡೋ ದಿನ ನಾವು ಕೆಳಗೆ ಬಂದುಬಿಡ್ತಿದ್ವಿ. ಹಿಂಗೆ ಕೆಲವು ದಿನ ಹಿಂಗೆ ನಡೀತು. ಆಮೇಲೆ ನಾನು ನಮ್ಮ ಅಪ್ಪರಿಗೆ ಹೇಳಿದೆ, ಅಪ್ಪ ನನಗೆ ಇಲ್ಲಿ ಆಗ್ತಾಯಿಲ್ಲ, ಇಲ್ಲಿ ತತ್ತಿ ಕೊಡ್ತಾರೆ, ನನಗೆ ಆಗ್ತಾಯಿಲ್ಲ, ನಾನು ಬಂದುಬಿಡ್ತೀನಿ, ಊರಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂಥೇಳಿ. ಹಾಗೂ ನಾನು ಏನು ಮಾಡ್ತಿದ್ದೆ ಅಂದರೆ, ವೀಕ್ ಡೇಸಲ್ಲಿ ಅಷ್ಟೇ ಕಾಲೇಜ್ಗೆ ಹೋಗೋದು ಬರೋದು ಹಂಗೆ ಮಾಡ್ತಿದ್ದೆ. ಮತ್ತು ಸ್ಯಾಟರ್ಡೇ ಬಂತಂದರೆ ಕಾಲೇಜ್ ಮುಗಿಸ್ಕೊಂಡು ಸೀದಾ ಊರಿಗೆ ಹೋಗ್ಬಿಡ್ತಿದ್ದೆ. ನಾನು ಬಸ್ ಏರಿಬಿಡ್ತಿದ್ದೆ, ಹಾಸ್ಟೆಲ್ಗೆ ಹೋಗ್ತಾನೆ ಇದ್ದಿಲ್ಲ. ಮತ್ತು ಸಂಡೇ ಮುಗಿಸ್ಕೊಂಡು ಮೊಂಡೇನೇ ನಾನು ಮತ್ತೆ ಕಾಲೇಜ್ಗೆ ಬಂದು ಮತ್ತು ಆಮೇಲೆ ಹಾಸ್ಟೆಲ್ಗೆ ಹೋಗ್ತಿದ್ದೆ ಅಷ್ಟೇ. ಇರೋದೇ ಒಂದು 4-5 ಡೇಸ್ ಇರ್ತಿದ್ದೆ ನಾನು ಹಾಸ್ಟೆಲಲ್ಲಿ ಅಷ್ಟೇ. ನನಗೆ ಆ ಒಂದು ದಿನ ಕೂಡ, ತತ್ತಿ ಕೊಡೋ ದಿನ ಕೂಡ ನನಗೊಂಥರ ಹಿಂಸೆ ಅನಿಸೋದು. ಹಂಗೂ ಅಂತಿದ್ದೆ ನಮ್ಮ ಅಪ್ಪರಿಗೆ, ನಾನು ಇರಲ್ಲ ಇಲ್ಲಿ, ಅಪ್ ಆ್ಯಂಡ್ ಡೌನೇ ಮಾಡ್ತೀನಪ್ಪ ಅಂತಂದು. ಆದರೆ ಅಪ್ಪ ಹೇಳ್ತಿದ್ರು, ಬೇಡಮ್ಮ, ಎಲ್ಲರೂ ಅಲ್ಲೇ ಇದ್ದಾರಲ್ಲ, ನೀನು ಯಾಕೆ ಮತ್ತೆ ಊರಿಗೆ ಬರ್ತೀಯ, ಆಗಲೆಲ್ಲ ಬೇಡ, ಇದೊಂದು ವರ್ಷ ಹೆಂಗಾದರೂ ಮುಗಿಸ್ಬಿಡಮ್ಮ ಅಂತಂದ್ರು. ಆಗಲಿ ಬಿಡು ಅಂತೇಳಿ ಇಷ್ಟು ದಿನನೇ ಕಳೆದಿನಂತ. ಒಂದು ತಿಂಗಳ ಅಷ್ಟೇ ಇತ್ತೇನೋ ಕಾಲೇಜು ಅಂತೇಳಿ ಹಂಗೆ ಕಳೆದೆ. ಆಮೇಲೆ ಏನು ಮಾಡ್ತೀವಿ, ಒಂದಿನ ಹಾಗೆ ಮೇಲಿಂದ ಕೆಳಗೆ ಇಳಿಯಕತ್ತೀನಿ. ಎಕ್ಸಾಮ್ಸ್ ಬೇರೆ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗಿದ್ದಾವೆ, PUC ಸೆಕೆಂಡ್ ಇಯರ್ದು ಎಕ್ಸಾಮ್ಸ್ ಬೇರೆ ಹತ್ರ ಬಂದಿದ್ದಾವೆ. ಮೇಲಿಂದ ಕೆಳಗೆ ಇಳಾಕಾರ ಬಿದ್ದುಬಿಟ್ಟೆ. ಊಟ ತೊಗೊಂಡು ಕೆಳಗೆ ಬರ್ತಾಯಿದ್ದೀನಿ, ಹಿಂದೆ ಗೀತಾ ಬರ್ತಿದ್ದಾಳೆ, ನಾನು ಮುಂದೆ ಇಳ್ತಿದ್ದೀನಿ. ನನಗೆ ಗೊತ್ತಿಲ್ಲ ಏನಂತ, ಒಟ್ಟು ಇಳಿತಾ ಇದ್ದೀನಿ, ಸಡನ್ಲಿ ಸ್ಲಿಪ್ಪಾಗಿ ಬಿದ್ದುಬಿಟ್ಟೆ ಕೆಳಗಡೆ. ಹಾಗೆ ಕಾಲು ಹಿಂಗೆ ಥರ ಹೆಂಗಾಯ್ತಂದರೆ, ಫುಲ್ ಕಾಲು ಟ್ವಿಸ್ಟ್ ಆಗಿಬಿಡ್ತು. ಆಮೇಲೆ ಫುಲ್ ಜೋರು ಅಳ್ತಾ ಇದ್ದೀನಿ. ಆಮೇಲೆ ಗೀತಾ ಮತ್ತು ಹಂಗೆ ಮೆಲ್ಲಕ್ಕೆ ಎತ್ತಿ ಆಮೇಲೆ ಕೂಡಿಸಿ ಹಿಂಗೆ ಮತ್ತೆ ಎಲ್ಲರೂ ಬಂದರು. ಆಮೇಲೆ ಏನು ಮಾಡಿದ್ರು, ಮತ್ತು ನನಗೆ ರೂಮಿಗೆ ಕರ್ಕೊಂಡೋಗಿ ಬಿಟ್ಟರು. ಹಂಗೆ ಊಟ ಮಾಡಿದೆ, ಮಲಗಿದೆ. ಬೆಳಗ್ಗೆ ಅನ್ನೋಷ್ಟರಲ್ಲಿ ಕಾಲು ಊದ್ಕೊಂಡ್ಬಿಟ್ಟಿದೆ. ಈಗ ಯಾಕಿದು ಹೇಳ್ತಿದ್ದೀನಿ ಅಂದರೆ, ಈ ಮೊಟ್ಟೆಯಿಂದಲೇ ನನಗೆ ಇದೆಲ್ಲ ಅವಾಂತರಗಳಾಗಿದ್ದಂತ ನನಗೊಂಥರ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಇವ್ರು ಮೊಟ್ಟೆ ಕೊಟ್ಟಿದ್ದಿಲ್ಲ ಅಂದರೆ ನಾನು ಕೆಳಗೆ ಬರ್ತಾನೆ ಇದ್ದಿಲ್ಲ, ನಾನು ಬೀಳ್ತಾನೆ ಇದ್ದಿಲ್ಲ.
ಕಾಲು ಹಿಂಗೆ ಆಗ್ತಾನೆ ಇದ್ದಿಲ್ಲ. ನೆಕ್ಸ್ಟ್ ಡೇ ಫುಲ್ ದಪ್ಪ ಆಗ್ಬಿಡ್ತು ಕಾಲು. ಆಮೇಲೆ ಮತ್ತೆ ಅಪ್ಪಗೆ ಫೋನ್ ಮಾಡಿದೆ. ಅಪ್ಪ ಏನಂದರು, ಸರಿ ಬಿಡಮ್ಮ. ಅಪ್ಪ ಹಂಗೂ ಅಂದರು, ನೀನು ಏನು ಎಕ್ಸಾಮ್ಸ್ ಟೈಮ್ನಾಗ ಹಿಂಗೆಲ್ಲ ಮಾಡ್ಕೊ ಕೂತ್ಕೊಂಡೀಯಾ ಅಂಥೇಳಿ ಬೈದು. ಆಮೇಲೆ ಅಣ್ಣನ ಕಳಿಸಿದ್ರು. ಮತ್ತು ಅಣ್ಣ ಬಂದ, ದೊಡ್ಡಣ್ಣ ಬಂದ. ಬಟ್ ಅಣ್ಣಂದ್ರು ನನಗೆಲ್ಲ ಜೀವಿದ್ರು, ನನಗೇನು ತೊಂದರೆ ಇಲ್ಲಂಗೆ ನೋಡ್ಕೊತಿದ್ರು. ಹಾಸ್ಟೆಲ್ಲಿಗೆ ಬಂದರೂ ಕೂಡ ಗಾಡಿ ತೊಗೊಂಡೆ ಕರೆಕ್ಟ್ ಬರೋರು. ಅದು ಬೇರೆಯೇ ಹೇಳ್ತೀನಿ ಇದ್ದದ್ದು. ಈಗ ಸದ್ಯಕ್ಕೆ ಇದು ಮೊಟ್ಟೆದು ಸುದ್ದಿನೇ ಬೇರೆ ಇದೆ. ಆಯಿತು, ಅಪ್ಪಾಜಿ ಬೈಯಲ್ಲ ಬಟ್ ಹೇಳಿದರು. ಆಮೇಲೆ ಮತ್ತು ಅಣ್ಣನ ಕಳಿಸಿದ್ರು. ಅಣ್ಣ ಬಂದರು. ಅಣ್ಣ ಬಂದು ಮತ್ತು ಅಲ್ಲೇ ಅದೇ ಡಾಕ್ಟ್ರ್ ಕಡೆ ಕರ್ಕೊಂಡು ಹೋದರು. ಎಲ್ಬಿನ್ ಡಾಕ್ಟ್ರ್ ಕಡೆ ಕರ್ಕೊಂಡು ಹೋದರು. ಅಣ್ಣ ಬಂದು ಆಮೇಲೆ ಡಾಕ್ಟ್ರ್ ಕರ್ಕೊಂಡು ಹೋದ್ರು, ಎಲ್ಬಿನ್ ಡಾಕ್ಟ್ರ್ ಕಡೆ. ಅವರು ಡಾಕ್ಟ್ರು ಕೂಡ ಸ್ಕ್ಯಾನಿಂಗ್ ಮಾಡಿ ಎಲ್ಲ ಮಾಡಿ ನೋಡಿದರು. ಸ್ವಲ್ಪ ಒಳಗಡೆ ಕ್ರ್ಯಾಕ್ ಆಗಿದೆ, ಬ್ಯಾಂಡೇಡ್ ಹಾಕಬೇಕು ಅಂತ ಹೇಳಿದರು. ಆವಾಗ ಮತ್ತೆ ಎಲ್ಲ ಬ್ಯಾಂಡೇಡ್ ಹಾಕ್ಸ್ಕೊಂಡು ಕರ್ಕೊಂಡು ಹೋದ್ರು ಅಣ್ಣ. ಊರಿಗೆ ಹೋಗಿದ್ದ ಅಪ್ಪಾಜಿ ಏನಂದರು, ನೋಡಮ್ಮ ಎಕ್ಸಾಮ್ಸ್ ಟೈಮಿಗೆ ಇದೆಲ್ಲ ಮಾಡ್ಕೊಂಡೀಯಾ ಅಂತೆಲ್ಲ ಅಂದರು. ಇಲ್ಲ, ನನಗೆ ಆ್ಯಕ್ಚುಲಿ ಏನಿತ್ತಂದರೆ ನನಗೆ ಹಂಗಾಗಿದ್ದೆ ಒಳ್ಳೇದಾಯಿತು ಅಂದ್ಕೊಂಡೆ. ಯಾಕಂದರೆ ಆರಾಮಿದ್ದರೆ ಹಾಸ್ಟೆಲಲ್ಲೇ ಬಿಡ್ತಾರೆ, ಮತ್ತು ಎಗ್ ಕೊಡ್ತಾರೆ, ಅವತ್ತು ಕೆಳಗಿಳಿಬೇಕು, ಮತ್ತು ಇದು ಮಾಡಬೇಕು. ಹಂಗೆ ಓಕೆ, ಇದೇನು ಆಗಿದ್ದೆ ಒಳ್ಳೇದಾಯಿತು, ನಾನು ಹಾಸ್ಟೆಲಿಗೆ ಹೋಗಲ್ಲ ಇನ್ಮೇಲೆ ಅಂಥೇಳಿ. ಮತ್ತು ಎಕ್ಸಾಮ್ಸ್ ಟೈಮೆಲ್ಲ ಅಣ್ಣಾರೇ ಊರಿಂದನೇ ಕರ್ಕೊಂಡೋಗಿ ಕರ್ಕೊಂಬರ್ತಾಯಿದ್ರು ಕಾಲೇಜಿಗೆ ಎಕ್ಸಾಮ್ಸ್ ಟೈಮ್ ಮುಗಿಯೋವರೆಗೂ. ಆಮೇಲೆ ಎಕ್ಸಾಮ್ಸ್ ಟೈಮಲ್ಲಿ ಕೂಡ ಊರಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ. ಆಮೇಲೆ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಾಯಿತು. ಇದೆಲ್ಲ ಮೊಟ್ಟೆಯಿಂದನೇ ನನಗೆ ತುಂಬಾ ಅನುಭವಿಸಿದೆ ಅನ್ಕೊತೀನಿ. ಇನ್ನೂ ಬೇರೆಯೇ ಇದೆ. ಇದು ಆಯಿತು, ಇದು ಕಾಲೇಜ್ ಲೈಫ್ ಮುಗೀತು. ಆಮೇಲೆ CET ಎಲ್ಲ ಬರೆದೆ, ಇದು B.Edಗೆ ಸೆಲೆಕ್ಟ್ ಆಗುತ್ತೆ ಅನ್ನೋದ್ರಾಗ ಮತ್ತು ಆಮೇಲೆ ಏನು ಮಾಡಿದ್ರು, ಆಮೇಲೆ ಮದುವೆ ಮಾಡಿಬಿಟ್ರು ನಮ್ಮ ಮನೇಲಿ. ಮದುವೆ ಆಗಿಂದ ಇನ್ನೊಂದು ಥರ ಸ್ಟಾರ್ಟ್ ಆಯ್ತು ಇದು ಮೊಟ್ಟೆ ಕಿರಿಕಿರಿ ನನಗೆ. ಅದು ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಈಗ ಸದ್ಯಕ್ಕೆ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸಾರಿ, ಯಾರಾದರೂ ನನ್ನ ಬಗ್ಗೆ ಬೇಜಾರು ಮಾಡ್ಕೋಬೇಡ್ರಿ. ಬಾಯ್.